ರಿಫ್ರಾಕ್ಷನ್ ಥ್ರೂ ಅ ಗ್ಲಾಸ್ ಪ್ರಿಸಮ್, ಇದು ನಮ್ಮ ಹೊಸ ಟಾಪಿಕ್. ರಿಫ್ರಾಕ್ಷನ್ ಅಂತ ಹೇಳಿದ್ರೆ ನೋಡಿದ್ರ ಬೆಂಡಿಂಗ್ ಆಫ್ ಲೈಟ್ ಅಂತ ಹೇಳಿ. ಥ್ರೂ ಅ ಗ್ಲಾಸ್ ಪ್ರಿಸಮ್ ಅಂತ ಹೇಳಿದ್ರೆ ಏನೋ ಇಲ್ಲಿದೆ ನೋಡಿ, ಇದು ಮತ್ತು ಇದು ನಿಮ್ಮ ಗ್ಲಾಸ್ ಪ್ರಿಸಮ್. ಇದು ಒರಿಜಿನಲ್ ಫೋಟೋ, ಇದು ಸ್ಕೆಲಿಟನ್ ಡಯಾಗ್ರಾಮ್. ಸೊ ಟ್ರಯಾಂಗ್ಯುಲರ್ ಗ್ಲಾಸ್ ಪ್ರಿಸಮಲ್ಲಿ ಈ ಮೇಲೆ ಕೆಳಗಡೆ ಇಟ್ ವಿಲ್ ಬಿ ಟ್ರಯಾಂಗ್ಯುಲರ್ ಇನ್ ಸ್ಟ್ರಕ್ಚರ್. ಇನ್ನು ಮಿಕ್ಕಿದ 3 ಫೇಸು 1 2 ಮತ್ತು 3 ದಿಸ್ ಆರ್ ರೆಕ್ಟ್ಯಾಂಗಲ್ ಇನ್ ಸ್ಟ್ರಕ್ಚರ್. ಸರಿನಾ? ಸೊ ಇದ್ರ ಥ್ರೂ ರಿಫ್ರಾಕ್ಷನ್ ಹೇಗಾಗುತ್ತೆ ಅಂತ ಹೇಳಿ ಕಲಿತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾವು ವಿಲ್ ಬಿ ಕನ್ಸಿಡರಿಂಗ್ ಓನ್ಲಿ ರೆಕ್ಟ್ಯಾಂಗ್ಯುಲರ್ ಫೇಸಸ್. ಅದ್ರ ಮೇಲೆ ಲೈಟ್ ಬಿದ್ದು ಮತ್ತೊಂದರಲ್ಲಿ ಹೊರಡೆ ಬರುತ್ತೆ. ಟಾಪು ಮತ್ತು ಬಾಟಮ್ ಥ್ರೂ ಲೈಟು ಹೋಗಿಸ್ತಾ ಇಲ್ಲ. ಸೊ ಇಲ್ಲೊಂದು ಚಿತ್ರ ಬಿಡಿಸಿದ್ದೀನಿ ನೋಡಿ. ಸೊ ದಿಸ್ ಇಸ್ ಅ ಸಿಂಗಲ್ ವೇವ್ ಲೆಂತ್ ಲೈಟ್ ರೇ, ಸಿಂಗಲ್ ಕಲರ್ಡ್ ರೇ ಅಂತ ಹೇಳ್ಬೋದು. ಏನಾಗುತ್ತೆ, ಇಟ್ ವಿಲ್ ಫಾಲ್ ಆನ್ ಒನ್ ಆಫ್ ದ ಸರ್ಫೇಸಸ್ ಲೈಕ್ ಸೇ AB. ಆಯಿತಾ? ಸೊ ಇದು ನಿಮ್ಮ ಗ್ಲಾಸ್, ಇದು ನಿಮ್ಮ ಗಾಳಿ. ಸೊ ಇಲ್ಲೇನು ಮಾಡ್ಬೇಕು ನಾವು, ವಿ ಶುಡ್ ಡ್ರಾ ಅ ನಾರ್ಮಲ್. ಸೊ ಈ ಥರ ಒಂದು ನಾರ್ಮಲ್ ಚಿತ್ರ ಬಿಡಿಸ್ಬೇಕು. ಆಯಿತಾ? ಸೊ ಏನಾಗುತ್ತೆ, ಇಟ್ ವಿಲ್ ರಿಫ್ರಾಕ್ಟ್ ಥ್ರೂ ದ ಗ್ಲಾಸ್ ಪ್ರಿಸಮ್ ರೈಟ್ ಬೈ ಬೆಂಡಿಂಗ್ ಟುವರ್ಡ್ಸ್ ದ ನಾರ್ಮಲ್ ಅಲ್ವಾ. ತಿರ್ಗಾ AC ಹತ್ರ ಏನಾಗುತ್ತೆ, ಇಟ್ ಹ್ಯಾಸ್ ಟು ಬೆಂಡ್ ಅಗೇನ್. ಏನಕ್ಕೆ, ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆಗ್ತಾಯಿದೆ. ಇವೆಲ್ಲ ಗೊತ್ತಿದೆ ನಿಮಗೆ ಅಲ್ವಾ. ಹೇಗೆ ಬೆಂಡ್ ಆಗುತ್ತೆ ಇವಾಗ, ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಈ ರೀತಿಯಲ್ಲಿ ಎಲ್ಲೆಲ್ಲೋ ಹೋಗುತ್ತೆ. ಸೊ ಇದು ನಿಮ್ಮ ಓವರ್ ಆಲ್ ಪಿಕ್ಚರ್. ಸರಿನಾ? ಸೊ ಇಲ್ಲಿ ನಾವು ಪ್ಯಾರಲಲ್ ಶಿಫ್ಟ್ ನೋಡ್ತಾ ಇಲ್ಲ. ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬಲ್ಲಿ ಪ್ಯಾರಲಲ್ ಶಿಫ್ಟ್ ನೋಡಿದ್ರೆ ಇಲ್ಲಿ ಪ್ಯಾರಲಲ್ ಶಿಫ್ಟ್ ನೋಡ್ತಾ ಇಲ್ಲ. ಮುಂದೆ ಇಲ್ಲೊಂದಷ್ಟು ಟರ್ಮಿನಾಲಜೀಸ್ ಕಲಿಬೇಕು. ಸೊ ಎಲ್ಲ ಹಳೆ ಟರ್ಮಿನಾಲಜೀಸ್ ಇದೆ ಇದರಲ್ಲೂ ಕೂಡ. ಯು ಹ್ಯಾವ್ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಮತ್ತು ಎಮರ್ಜಿಂಗ್ ರೇ. ಸೊ ಇದು ನಿಮ್ಮ ಇಲ್ಲಿಂದ ಇಲ್ಲಿವರೆಗೂ. ಸೊ ವಿ ಕಾಲ್ ದಿಸ್ ಎಸ್ PQ ಇನ್ಸಿಡೆಂಟ್ ರೇ, QR ರಿಫ್ರಾಕ್ಟೆಡ್ ರೇ, RM ಎಮರ್ಜಿಂಗ್ ರೇ. This is your angle of incidence. The incident ray and the normal makes the angle of incidence. The refracted ray and the normal makes the angle of refraction. The normal and the emerging ray makes the angle of emergence. ಸರಿನಾ? ಇದು ಬಿಟ್ಟರೆ there are 2 new terminologies. ಅವೇನು ಅಂತ ಹೇಳಿದ್ರೆ ಆ್ಯಂಗಲ್ ಆಫ್ ಪ್ರಿಸಮ್ ಮತ್ತು ಆ್ಯಂಗಲ್ ಆಫ್ ಡಿವಿಯೇಷನ್. ಆ್ಯಂಗಲ್ ಆಫ್ ಪ್ರಿಸಮ್ ಅಂತ ಹೇಳಿದ್ರೆ ಅದಕ್ಕಿಂತ ಮೊದಲಾಗಿ ಈ ವಿಷಯ ಮಾತಾಡೋಣ. ಸೊ ಲೆಟ್ ಮೀ ಕಾಲ್ ದಿಸ್ ಎಸ್ PQR. ಅಕಸ್ಮಾತಾಗಿ PQ ಮೇಲೆ ಬಿದ್ದು ಲೈಟು QRಲ್ಲಿ ಹೊರಗಡೆ ಬಂತು ಅಂತ ತಿಳ್ಕೊಳ್ಳಿ. ದ ಆ್ಯಂಗಲ್ ಆಫ್ ಪ್ರಿಸಮ್ ಇಸ್ ಆ್ಯಂಗಲ್ Q. ಅಕಸ್ಮಾತಾಗಿ PR ಮೇಲೆ ಬಿದ್ದು QR ಹೊರಗಡೆ ಬಂತು ಅಂದ್ಕೊಳ್ಳಿ. ಆ್ಯಂಗಲ್ R ನಿಮ್ಮ ಆ್ಯಂಗಲ್ ಆಫ್ ದ ಪ್ರಿಸಮ್. ಸರಿನಾ? ಸೊ ಆ್ಯಂಗಲ್ ಆಫ್ ಪ್ರಿಸಮ್ಮು ಇಟ್ ಡಿಪೆಂಡ್ಸ್ ಆನ್ ಲೈಟ್ ಎಲ್ಲಿ ಬೀಳುತ್ತೆ, ಲೈಟ್ ಎಲ್ಲಿಂದ ಹೊರಗಡೆ ಬರುತ್ತೆ ಅಂಥೇಳಿ. ಇವಾಗ ನಾನು ಇನ್ಸಿಡೆಂಟ್ ಸರ್ಫೇಸ್ ಇನ್ಸಿಡೆನ್ಸ್ DENC ಸರ್ಫೇಸ್ ಅಂತ ಹೇಳಿ PQ ತಗೊಂಡು ರಿಫ್ರಾಕ್ಟೆಡ್ ಸರ್ಫೇಸ್ ಅಂತ ಹೇಳಿ, ರಿಫ್ರಾಕ್ಟೆಡ್ ಅಲ್ಲ ಎಮರ್ಜಿಂಗ್ ಸರ್ಫೇಸ್. ಆಯಿತಾ? ಇಲ್ಲಿಂದ ಹೊರಗಡೆ ಬರೋದು ಅಂತ ಹೇಳಿದ್ರೆ ದಿಸ್ ಇಸ್ ನೋನ್ ಆಸ್ ಎಮರ್ಜಿಂಗ್ ಸರ್ಫೇಸ್ ಅಂಥೇಳಿ. PR ಅಂತ ತೊಗೊಂಡ್ರೆ ಆ್ಯಂಗಲ್ P is your angle of the prism. ಆಯಿತಾ? ಸೊ ದಿಸ್ ಇಸ್ your
ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ಆ್ಯಂಡ್ ಎಮರ್ಜಿಂಗ್ ರೇ. ಸೊ ದಿಸ್ ವಿಲ್ ಬಿ ಯುವರ್ ಆ್ಯಂಗಲ್ ಆಫ್ ದ ಪ್ರಿಸಮ್. ಸೊ ಆ್ಯಂಗಲ್ ಆಫ್ ಪ್ರಿಸಮು ಫಿಕ್ಸ್ ಇಲ್ಲ, ನಿಮ್ಮ ಇನ್ಸಿಡೆಂಟ್ ಮತ್ತು ಎಮರ್ಜಿಂಗ್ ರೇ ಮೇಲೆ ಡಿಪೆಂಡು. ಮುಂದೆ ಆ್ಯಂಗಲ್ ಆಫ್ ಡಿವಿಯೇಷನ್. ಆ್ಯಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿದ್ರೆ ಇದು ನಿಮ್ಮ ಒರಿಜಿನಲ್ ರೇ. ಲೈಟ್ ಈ ರೀತಿಯಲ್ಲಿ ಹೋಗ್ತಾಯಿತ್ತು ಅಲ್ವಾ, ಏನಾಗುತ್ತೆ, ಇಟ್ ಈಸ್ ಬೆಂಡಿಂಗ್ ಸಮಥಿಂಗ್ ಲೈಕ್ ದಿಸ್. ಇದು ನಿಮ್ಮ ಹೊಸ ಪಾತು, ಇದು ನಿಮ್ಮ ಒರಿಜಿನಲ್ ಪಾತ್, ಇದು ನಿಮ್ಮ ನ್ಯೂ ಪಾತ್. ದ ಆ್ಯಂಗಲ್ ಬಿಟ್ವೀನ್ ದ ಒರಿಜಿನಲ್ ಪಾತ್ ಆ್ಯಂಡ್ ದ ನ್ಯೂ ಪಾತ್ is your angle of deviation. ಇದು ನಿಮ್ಮ ಆ್ಯಂಗಲ್ ಆಫ್ ಪ್ರಿಸಮ್. ಸೊ ಒರಿಜಿನಲ್ ಪಾತ್ ಮತ್ತು ನ್ಯೂ ಪಾತ್ ಇವೆರಡು ನಡುವೆ ಏನು ಆ್ಯಂಗಲ್ ಇರುತ್ತೋ ಅದು ನಿಮ್ಮ ಆ್ಯಂಗಲ್ ಆಫ್ ಡಿವಿಯೇಷನ್. ಎಷ್ಟು ಡಿವಿಯೇಟ್ ಆಯಿತು ಅಂತ ಹೇಳಿದ್ರೆ ಏನೋ ಹಾಗೆ ಹೋಗ್ತಾಯಿದ್ದ ಹೀಗೆ ಹೋಗ್ತಾಯಿದ್ದಾನೆ ಇವಾಗ ಅಂಥೇಳಿ, ಚೇಂಜಿಂಗ್ ದ ಪಾತ್ ಅಂತ ಹೇಳಿ ಆಯಿತಾ. ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ ನೋಡಿದಾಗ ದ ಆ್ಯಂಗಲ್ ಬಿಟ್ವೀನ್ ದೋಸ್ ಟು ಇಸ್ ಯುವರ್ ಆ್ಯಂಗಲ್ ಆಫ್ ಡಿವಿಯೇಷನ್ ಆಯಿತಾ. ಸೊ ಇದನ್ನು ಪಾಸ್ ಮಾಡಿಕೊಂಡು ಬರ್ಕೊಂಬಿಡಿ.